ಪಾರಿಜಾತ ಹೂವು ರಾತ್ರಿ ಅರಳಿ ಬೆಳಗ್ಗೆ ಆಗೋಷ್ಟರೊಳಗೆ ಈ ಹೂವು ನೆಲದ ಮೇಲೆ ಬಿದ್ದಿರುತ್ತೆ. ಸಾಮಾನ್ಯವಾಗಿ ಕೆಳಗಡೆ ಬಿದ್ದ ಹೂವನ್ನು ನಾವು ಯಾವುದೇ ಹೂವನ್ನಾಗಲಿ ದೇವ್ರಿಗೆ ಮುಡಿಸಲ್ಲ. ಆದರೆ ಈ ಪಾರಿಜಾತ ಹೂವು ಸ್ವರ್ಗದಿಂದ ಬಂದಿರೋ ಗಿಡ ಆಗಿರೋದ್ರಿಂದ ನಾವು ಈ ಹೂವನ್ನು ದೇವ್ರಿಗೆ ಮುಡಿಸಬಹುದು. ಪಾರಿಜಾತ ಗಿಡದಲ್ಲಿ ಆಗಸ್ಟ್ ಎಂಡಿಂದ ಹೂ ಬರೋಕ್ಕೆ ಶುರುವಾದರೆ ಡಿಸೆಂಬರ್ ತನಕ ಇದರಲ್ಲಿ ಹೂ ಬರ್ತಾನೆ ಇರುತ್ತೆ. ಡಿಸೆಂಬರ್ ಆದಮೇಲೂ ಸಮ್ಮರಲ್ಲಿ ಕೂಡ ಹೂ ಬರುತ್ತೆ. ಆದರೆ ಸೆಪ್ಟೆಂಬರಿಂದ ಡಿಸೆಂಬರ್ವರೆಗೆ ತುಂಬ ಜಾಸ್ತಿ ಹೂ ಬರ್ತಾ ಇರುತ್ತೆ. ಅಷ್ಟು ಹೂ ಬರಲ್ಲ, ಒಂದೊಂದೇ ಹೂ ಬರ್ತಾ ಇರುತ್ತೆ. ಈ ಪಾರಿಜಾತ ಗಿಡನ ಸೀಡ್ಸಿಂದ ಬೆಳಿಬೋದು, ಕಟ್ಟಿಂಗಿಂದ ಮತ್ತು ಏರ್ ಲೇಯರಿಂದ, ಈ ಮೂರೂ ಮೆಥಡಿಂದ ಬೆಳಿಬೋದು. ಇದು ಮೂರರಿಂದ ಬೆಳೆಯೋದು ಕಷ್ಟ ಆದರೆ ಹತ್ತಿರದ ನರ್ಸರಿಯಲ್ಲಿ ಏನಾದರೂ ಗಿಡ ಸಿಗ್ತಾ ಇದ್ರೆ ನಿಮ್ಗೆ ಅದನ್ನು ತಗೊಂಡು ಬಂದು ಬೆಳೆಯೋದು ತುಂಬ ಈಸಿ. ಕಟ್ಟಿಂಗಿಂದ ಅಥವಾ ನರ್ಸರಿಯಿಂದ ಗಿಡ ತಂದು ಬೆಳೆಯೋದಾದರೆ ನೀವು ಫಸ್ಟು ಪಾಟಲ್ಲಿ ಬೆಳೆಯೋದು ಒಳ್ಳೆಯದು. ಆ ಗಿಡ 3ರಿಂದ 4 ಅಡಿ ಎತ್ತರ ಆಗೋವರೆಗೆ ಪಾಟಲ್ಲಿ ಬೆಳಿಬೋದು. ಆಮೇಲೆ ಆ ಗಿಡ ದೊಡ್ಡದಾಗಿ ಮರ ಆಗೋಕ್ಕೆ ಶುರುವಾದಾಗ ನೀವು ದೊಡ್ಡ ಪಾಟಿಗೆ ಅಥವಾ ಗ್ರೋ ಬ್ಯಾಗಿಗೆ ಹಾಕ್ಬೋದು. ನೆಲದಲ್ಲಿ ಜಾಗ ಇದ್ದರೆ ನೆಲದ ಮೇಲೆ ಹಾಕೋದು ತುಂಬ ಒಳ್ಳೆಯದು. ಮನೆ ಮುಂದಕ್ಕೆ ಅಥವಾ ಮನೆಯಿಂದ ಬಲಕ್ಕೆ ಹಾಕಿದರೆ ತುಂಬ ಒಳ್ಳೆಯದಂತ ಹೇಳ್ತಾರೆ. ಹೂ ಬಿಟ್ಟಾಗ ಇದ್ರ ಸುವಾಸನೆ ತುಂಬ ಚೆನ್ನಾಗಿ ಬರ್ತಾ ಇರೋದ್ರಿಂದ ನೀವು ಮನೆಯಿಂದ ಬಲಕ್ಕೆ ಅಥವಾ ಮುಂದಕ್ಕೆ ಹಾಕ್ಕೊಂಡ್ರೆ ಒಳ್ಳೆಯದು. ಈ ಹೂವನ್ನ ದೇವ್ರಿಗೆ ಮುಡಿಸ್ಲೇಬೇಕು ಅನ್ನೋರು ಬೆಳಗ್ಗೆ ತುಂಬ ಬೇಗ ಎದ್ದು ಫಸ್ಟು ಈ ಹೂವನ್ನ ಕಲೆಕ್ಟ್ ಮಾಡಿಟ್ಕೊಳ್ಳೋದು ಒಳ್ಳೆಯದು. ಅಥವಾ ಆ ಮರದ ಕೆಳಗೆ ಒಂದು ಪ್ಲಾಸ್ಟಿಕ್ ಶೀಟನ್ನು ಹಾಕಿದರೆ ಬೆಳಗ್ಗೆ ಆಗೋಷ್ಟರೊಳಗೆ ಆ ಹೂವು ಅದರಲ್ಲಿ ಕಲೆಕ್ಟ್ ಆಗಿರುತ್ತೆ. ಈ ಗಿಡನ ನಾವೆಲ್ಲಿ ನೆಟ್ಟಿರ್ತೀವಿ ಆ ಜಾಗದಲ್ಲಿ ಪೂರ್ತಿ ಬಿಸಿಲು ಬೀಳೋವಂಥ ಜಾಗ ಆಗಿರಬೇಕು, ಫುಲ್ ಸನ್ಲೈಟ್ ಇರೋ ಅಂಥ ಜಾಗ ಆಗಿರಬೇಕು. ಫೆಬ್ರವರಿ ಅಷ್ಟರೊಳಗೆ ಈ ಗಿಡದಲ್ಲಿ ಹೂ ಬರೋದು ತುಂಬ ಕಡಿಮೆ ಆಗುತ್ತೆ. ಆವಾಗ ನೀವು ಪ್ರೂನಿಂಗ್ ಮಾಡ್ಕೋಬೋದು. ಫೆಬ್ರವರಿಯಲ್ಲಿ ಯಾರಿಗೆ ಪ್ರೂನಿಂಗ್ ಮಾಡೋಕ್ಕಾಗಲಿಲ್ಲ ಅವರು ಜೂನಲ್ಲಿ ಮಾಡ್ಕೋಬಹುದು. ಆದರೆ ಪ್ರತಿ ವರ್ಷ ಈ ಪಾರಿಜಾತ ಗಿಡನ ಪ್ರೂನಿಂಗ್ ಮಾಡಲೇಬೇಕು. ನಾವು ಪ್ರೂನಿಂಗ್ ಮಾಡಿ ಬ್ರ್ಯಾಂಚಸ್ ಜಾಸ್ತಿ ಮಾಡಿದಷ್ಟು ಹೂ ಜಾಸ್ತಿ ಬರುತ್ತೆ. ಯಾವುದೇ ಗಿಡ ಆದರೂ ಜಾಸ್ತಿ ಬ್ರಾಂಚಸ್ ಇದ್ದಷ್ಟು ಜಾಸ್ತಿ ಹೂ ಬರುತ್ತೆ. ಈ ಹೂವಿನ ಸೌಂದರ್ಯ ಎಷ್ಟು ಚೆನ್ನಾಗಿರುತ್ತೆ ನೋಡಿ, ಬೇರೆ ಯಾವುದೇ ಹೂವಿಗೆ ಇದನ್ನು ಕಂಪೇರ್ ಮಾಡೋಕ್ಕಾಗಲ್ಲ. ಸೌಂದರ್ಯ ಎಷ್ಟು ಚೆನ್ನಾಗಿರುತ್ತೋ ಇದರ ಸುಗಂಧ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಈ ಪಾರಿಜಾತ ಗಿಡ ತುಂಬ ದೊಡ್ಡ ಮರವಾಗಿ ಬೆಳೆಯುತ್ತೆ. ಆದರೆ ನಾವಿಲ್ಲಿ ಹಾಕಿರೋ ಅಂಥ ಜಾಗ ಕಾಂಪೌಂಡ್ ಪಕ್ಕ ಆಗಿರೋದ್ರಿಂದ ತುಂಬ ದೊಡ್ಡದಾಗಿ ಬೆಳೆಯೋದಕ್ಕೆ ಇದಕ್ಕೆ ಅವಕಾಶ ಇಲ್ಲ. ಹಾಗಾಗಿ ನಾನು ಪ್ರತಿ ವರ್ಷ ಏನು ಮಾಡ್ತೀನಿ, ಇದನ್ನು ಇಲ್ಲಿಂದನೇ ಕಟ್ಟಿಂಗ್ ಮಾಡ್ತೀನಿ. ಹಾಗಾಗಿ ಎಲ್ಲ ಬ್ರಾಂಚಸ್ಸು ಒಂದೇ ಜಾಗದಿಂದ ಹೊರಟಿದೆ. ಇದನ್ನು ಪ್ರತಿ ವರ್ಷ ಪ್ರೂನಿಂಗ್ ಮಾಡ್ದೇ ಹಾಗೆ ಬಿಟ್ಟರೆ ಈ ಗಿಡ 8ರಿಂದ 10 ಅಡಿಯಷ್ಟು ಎತ್ತರ ಬೆಳೆಯುತ್ತೆ. ಆದರೆ ಗಿಡದಲ್ಲಿ ಹೂ ಜಾಸ್ತಿ ಬರಬೇಕು ಅಂದರೆ ಇದನ್ನು ಪ್ರೂನಿಂಗ್ ಮಾಡಲೇಬೇಕಾಗತ್ತೆ. ಈ ಪಾರಿಜಾತ ಗಿಡ ಪರ್ಮನೆಂಟ್ ಗಿಡ, ಹಾಗಾಗಿ ನಾವು ಪ್ರತಿ ವರ್ಷ ಪ್ರೂನಿಂಗ್ ಮಾಡಿದರೂ ಕೂಡ ಇದಕ್ಕೆ ಏನು ಪ್ರಾಬ್ಲಮ್ ಇಲ್ಲ. ಈ ಪಾರಿಜಾತ ಗಿಡದ ಬಗ್ಗೆ ಇನ್ನಷ್ಟು ಇನ್ಫಾರ್ಮೇಷನ್ ಬೇಕಾಗಿದ್ದರೆ ನನ್ನ ಚಾನಲ್